ಅದರ ದಿಕ್ಕು ದೆಸೆಗಳು ನೂರಾರು ಆಗ್ಬಿಟ್ಟಿದೆ ಈಗ. ಮುಂಚೆ ಆದರೆ ಒಂದು ಚಿತ್ರ ತಯಾರಿಕೆ ಆಗಿ ಒಂದು ವೇದಿಕೆಗೆ ಬಂದು ಅದರ ಧ್ವನಿ ಸುರುಳಿ ಬಿಡುಗಡೆ ಅನ್ನೋದೇ ಮೊಟ್ಟ ಮೊದಲ ಪರಿಚಯ, ಇಡೀ ಚಿತ್ರತಂಡದ ಪರಿಚಯ ಜನಕ್ಕೆ ಆಗ್ತಾ ಇದ್ದಿದ್ದು ಅದೇ ಮೊಟ್ಟ ಮೊದಲು. ಈಗ ಶುರು ಮಾಡ್ತಿದ್ದಂಗೆ ಅದೆಲ್ಲ ಫ್ಯಾನು AC ಎಲ್ಲ ಆಗೋಗ್ಬಿಟ್ಟಿದೆ. ಹಾಗಾಗಿ ಇಡೀ ಪ್ರಪಂಚ ವ್ಯಾಪಿಸ್ಕೊಡುತ್ತೆ. ಇವತ್ತಿನ ದಿವಸ ಇರುವಂಥ ಈ ಇಂಥದ್ದು ವೈಫೈನ ಮೀರಿದಂಥದ್ದು ಸ್ಪೀಡ್ಗಳಿದೆ ಇವಾಗ. ನೀವೇನೋ ಅಲ್ಲೊಂದು ಆರಂಭ ಮಾಡಿದ್ರಿ ಅಂದರೆ ನೀವು ನಿಮ್ಮ ಮನೆಗೆ ಹೋಗೋಕ್ಕೆ ಮುಂಚೆ ಎಲ್ಲರೂ ಅದರ ಡೀಟೇಲಿಂಗ್ ಹೇಳ್ತಾರೆ ತಮಗೆ. ಆ ಮಟ್ಟಕ್ಕೆ ಎಲ್ಲ ರೀಚಿಂಗ್ ಇರೋವಾಗ ಈಗ ಅದಕ್ಕೋಸ್ಕರನೇ ಈಗ ಸಿನಿಮಾ ರಿಲೀಸ್ ಆದಮೇಲೆ ಹಾಡುಗಳನ್ನ ರಿಲೀಸ್ ಮಾಡೋದು ಎಷ್ಟೋ ಕಾರ್ಯಕ್ರಮಗಳಾಗಿದೆ ಅಲ್ವಾ ಸರ್. ಸಿನಿಮಾ ಬಿಡುಗಡೆ ಆಗ್ಬಿಟ್ಟಿರುತ್ತೆ, ಆಮೇಲೆ ಯೂಟ್ಯೂಬಲ್ಲಿ ಒಂದು ಸಾಂಗ್ ರಿಲೀಸ್ ಆಗುತ್ತೆ, ಆ ಥರ ಎಲ್ಲ ಆಗ್ತದೆ. ಹಾಗಾಗಿ ಈ ಟ್ರಂಪ್ ಕಾರ್ಡ್ ಅನ್ನೋದು ಎವ್ರಿ ಸೆಕೆಂಡು ಆಗ್ತಾನೆ ಇರುತ್ತೆ. ಈ ಟೆಕ್ನಾಲಜಿ ಈ ರೀತಿ ಎಲ್ಲಿವರೆಗೂ ಹೋಗ್ತಾ ಇರುತ್ತೋ ಅದ್ರ ಜೊತೆಗೆ ಬಳಸ್ಕೊಂಡು ನಾವು ಬೆಳೆಸ್ಕೊಂಡು ಹೋದರೆ ನಮ್ಗೆ ಸಮಾಧಾನ. ಸ್ವಲ್ಪ ನಾವೇನಾದ್ರೂ ಅದೆಲ್ಲ ಸೈಡ್ಗೆ ಉಳಿಸ್ಕೊಂಡು ಹೋಗ್ಬಿಟ್ರೆ ನಮ್ಮನ್ನೆಲ್ಲ ಉಳಿಸ್ಬಿಡುತ್ತೆ ಅಂತ. ಹಾಗಾಗಿ ಟೆಕ್ನಾಲಜಿಯನ್ನು ನಾವು ತಪ್ಪಾಗಿ ಅರ್ಥೈಸ್ಕೊಡದೆ ಅದನ್ನು ಎಷ್ಟು ಬೇಕೋ ಅಷ್ಟು ಸದುಪಯೋಗ ಪಡಿಸ್ಕೊಂಡು ನಮ್ಮತನವನ್ನು, ಯಾಕಂದರೆ ಈ AI ಅನ್ನೋದನ್ನು ಸೃಷ್ಟಿ ಮಾಡಿದ ಮನುಷ್ಯ, ಅದರ ಮನುಷ್ಯನ ಸೃಷ್ಟಿ ಮಾಡಿದ ಭಗವಂತ. ಸೊ ಮನುಷ್ಯ ಸೃಷ್ಟಿನೇ ಯಾವತ್ತೂ ಕೂಡ ನೆಲೆಯಾಗಿ ನಿಲ್ಲುವಂಥ ಕ್ರಿಯೇಷನ್. ಅದನ್ನು ಭದ್ರವಾಗಿ ಇಟ್ಕೊಂಡು AI ಅಂತದ್ದು ಬೇರೆ ಟೆಕ್ನಾಲಜಿ ಬಳಸ್ಕೊಂಡಾಗ ಪ್ರತಿ ಹೆಜ್ಜೆನೂ ಟ್ರಂಪ್ ಕಾರ್ಡ್ ಆಗಿ ಬರುತ್ತೆ ಅಂತ ನನ್ನ ನಂಬಿಕೆ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಕೆ ಕಲ್ಯಾಣ್ ಸರ್. ತುಂಬಾನೇ ಮನಸ್ಸಿಗೆ ಹಿಡಿಸಿದೆ, ತಾವೇನು ಹೇಳ್ತೀರಿ ಸರ್? ಮೊದಲಿಗೆ ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು. ಅದಕ್ಕೆ ಮುಂಚೆ ಒಂದು ಮಾತು, ಕೈ ಎತ್ತವ್ರನ್ನೂ ಒಳ್ಳೆಯವರು ಅಂತ ಹೇಳುವಂಥ ಇಂಥ ಟೆಕ್ನಿಷಿಯನ್ಗೆ ಒಂದು ಕೈ ಎತ್ತೋಣ. ಒಳ್ಳೆಯ ಮನಸ್ಸು ಒಳ್ಳೆಯದಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಅದು ಆರಂಭದಿಂದ ನನ್ನನ್ನು ನೋಡಿರುವ ಎಲ್ಲ ಹಿರಿಯ ಪತ್ರಕರ್ತರು, ಎಲ್ಲ ಹಿರಿಯರು ಇಲ್ಲಿದ್ದೀರಾ, ನನ್ನ ಸಮಕಾಲೀನರು ಇಲ್ಲಿದ್ದೀರಾ, ಇತ್ತೀಚೆಗೆ ಬಂದವರು ಇದ್ದೀರಾ, ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರ. ಹಾಡುಗಳನ್ನ ತಾವು ನೋಡಿದ್ದೀರಾ, ಸಾಹಿತ್ಯಗಳನ್ನು ಗಮನಿಸಿದ್ದೀರಾ. ಈ ಮುಂಚೆ ಆಗಿರೋ ಪ್ರೆಸ್ ಮೀಟ್ಗಳಲ್ಲೂ ಕೂಡ ನಿರ್ಮಾಪಕ ನಿರ್ದೇಶಕರು ಮಾತಾಡಿರ್ತಾರೆ, ವೀರ ಸಮರ್ಥ ಅವರು ಎಲ್ಲವನ್ನ ಹೇಳಿದ್ದಾರೆ. ಉಳ್ಕೊಂಡಿರೋದು ಏನಿಲ್ಲ. ನನ್ನ ಪ್ರಕಾರ ಲವ್ ರೀಸನ್ಸ್ಗೆ ತುಂಬ ವ್ಯತ್ಯಾಸಗಳಿರುತ್ತೆ, ಆದರೆ ಲವ್ ಸೀಸನ್ಸ್ಗೆ ಯಾವುದೇ ವ್ಯತ್ಯಾಸ ಇಲ್ಲ. ಪ್ರೀತಿ ಮಾಡೋಕ್ಕೆ ಎಲ್ಲ ಸೀಸನ್ನು ನಮ್ಮದೇ ಆಗಿರುತ್ತೆ. ಆ ಥರ ಲವ್ ಸೀಸನ್ಸ್ ಇಟ್ಕೊಂಡು ಒಂದು ಒಳ್ಳೆ ಇದು ಮಾಡಿದ್ದಾರೆ ಅಂತ ನನ್ನ ಭಾವನೆ. ಈ ಭಾವನೆಗಳಿಗೆ ಒಂದೇ ಬಣ್ಣ, ಆದರೆ ಬಣ್ಣದ ಭಾವನೆಗಳು ಬೇರೆ ಇರುತ್ತೆ. ಇವೆರಡರ ಸೂಕ್ಷ್ಮತೆಯನ್ನು ಇಟ್ಟುಕೊಂಡು ಬದುಕಿಗೆ ಹೇಗೆ ಅಡಾಪ್ಟ್ ಮಾಡ್ಬೋದು ಅಂತ ಒಂದು ಸಣ್ಣ ಥಾಟ್ ಬಂದು ಈ ಹಾಡನ್ನು ಬರೆಯೋ ಪ್ರಯತ್ನ ಆಯಿತು. ಒಂದು ಏನು ಇಲ್ಲಿ ಸಣ್ಣದೊಂದು ಮಜಾ ಏನಂದರೆ, ನಿರ್ಮಾಪಕರ ಮುಖ ನಾನು ನೋಡಿಲ್ಲ, ನಿರ್ದೇಶಕರ ಮುಖ ನೋಡಿಲ್ಲ, ಹೀರೋಯಿನ್ಗಳು ಯಾರು ಅಂತ ಗೊತ್ತಿಲ್ಲ. ಸಾಮಾನ್ಯ ಪಾತ್ರಧಾರಿಗಳಾದ್ರೂ ಒಂದು ರೆಫರೆನ್ಸ್ ಫೋಟೋ ತಗೊಂಡಾದ್ರು ಹಿಂಗಿರ್ತಾರೆ ಅವರು ಅಂತ ಇಮ್ಯಾಜ್ ಮಾಡ್ಕೋಬೋದು. ಅದು ಯಾವುದೂ ಇಲ್ಲ. ನನಗೆ ಗೊತ್ತಿದ್ದು ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರೇ. ಆದರೆ ಅದೇ ಫೋನಲ್ಲಿ ಮಾತಾಡಿದ್ದೀವಿ, ಮುಖ ಪರಿಚಯ ಇಲ್ಲ ಅಂದರೆ ಮುಖ ಪರಿಚಯ ಇಲ್ಲ. ಆದರೆ ಹೇಗಿತ್ತು ಅಂದರೆ, ನಾನು ಬರೆಯೋವಾಗ ನನಗೆ ಈ ಕಡೆ ಲೈನ್ ಪ್ರೊಡ್ಯೂಸರ್ ಕೈ ಹಿಡ್ಕೊಂಡು ಬರ್ಸ್ದಂಗೆ, ಆ ಕಡೆ ಡೈರೆಕ್ಟರ್ ಕೈ ಹಿಡಿದು ಬರ್ಸ್ದಂಗೆ, ಆ ಥರ ಜೊತೆಲೇ ಇಟ್ಕೊಂಡು ಎಲ್ಲರೂ ಕೂಡ ನನಗೆ ಗೊತ್ತಿಲ್ಲದೆ ಒಂದೇ ವರ್ಷನ್ ಬರ್ಸಿದ್ರು. ಅದೇನು ಬರೋದ್ನೋ ಇವ್ರು ಓಕೆ ಮಾಡಿಬಿಟ್ರು, ಆ ಹಾಡಾಯಿತು. ಈ ಥರನೇ ನಡ್ಕೊಂಡು ಬಂದಿದೆ ಇದುವರೆಗೂ ಕೂಡ. ನನಗೇನು ಗೊತ್ತಿಲ್ಲದೆ ನಾನು ಬರ್ಕೊಂಡು ಬಂದವನು. ಬರೀ 10ನೇ ಕ್ಲಾಸ್ ಓದಿದ್ದೇ ಏನಿಲ್ಲ, ಅದ್ರ ಬರೆಯೋ ಕೆಲಸ ಕೊಟ್ಟ ದೇವರು. ಅದು ಇಲ್ಲಿವರೆಗೂ ಬರೆಯೋದು, ಮ್ಯೂಸಿಕ್ ಏನೋ ಬಂತು, ಎಲ್ಲ ಹೀಗೆ ಒಂದು ಮ್ಯಾಜಿಕ್ ಥರ ನಡೀತಿದೆ ಪ್ರಪಂಚ. ಅದರಲ್ಲಿ ಈ ಹಾಡು, ಈ ಸಂದರ್ಭ, ಈ ಒಂದು ಟೀಮ್ ತುಂಬ ಒಳ್ಳೆ ಟೀಮ್, ಒಳ್ಳೆ ನಿರ್ದೇಶಕರು, ಒಳ್ಳೆ ನಿರ್ಮಾಪಕರು, ಕಲಾವಿದರು ಎಲ್ಲರೂ ಅಷ್ಟೇ. ಜೊತೆಗೆ ನಾನು ತುಂಬ ಪ್ರೀತಿಸುವಂಥ ಸಂಗೀತ ನಿರ್ದೇಶಕರಲ್ಲಿ ವೀರ್ ಸಮರ್ಥ ಒಬ್ಬರು, ಪ್ರಮೋದ್ ಒಬ್ಬ ತಮ್ಮ, ನನಗೆ ಪ್ರೀತಿಯ ತಮ್ಮ. ತುಂಬ ಹಂಚ್ಕೋತೀವಿ, ತುಂಬ ಮಾತಾಡ್ತೀವಿ. ಈ ಎಲ್ಲ ಇಲ್ಲಿರೋ ಈ ಹೊಸದಾಗಿ ಬರ್ತಿರೋ ಮತ್ತೆ ಸಾಯಿ ಸರ್ವೇಶ್ ಅವರು ಈಗ ಪರಿಚಯ ಆದರು. ಅವರು ಕೂಡ ಇಲ್ಲ, ಬಹಳ ಜನ ಮುಖ ಪರಿಚಯಗಳೆಲ್ಲ ಹೊಸದಾಗಿ ಆದರೂ ಕೂಡ ಒಂಥರ ಅದು ಸುಖ ಪರಿಚಯ. ಅದು ತುಂಬ ಹಾಯ್ ಅನಿಸ್ತು. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ನನ್ನ ನಂಬಿಕೆ. ದಯವಿಟ್ಟು ಎಲ್ಲ ಸಿನಿಮಾಗಳಿಗೂ ನೀವು ಪ್ರೋತ್ಸಾಹ ಕೊಡ್ತೀರಾ, ಆಶೀರ್ವಾದ ಮಾಡ್ತೀರಾ, ಪ್ರೀತಿಸ್ತೀರಾ. ಹಾಗಾಗಿ ಸಿನಿಮಾಗಳು ಇನ್ನೂ, ಚಿತ್ರರಂಗ ಇನ್ನೂ ಇದೆ, ಸಿನಿಮಾ ಇನ್ನೂ ಇದೆ. ಹಾಗಾಗಿ ಈ ಸಿನಿಮಾನು ಗೆಲ್ಲಲಿ, ನಿರ್ಮಾಪಕರ ನಂಬಿಕೆ ಬಲವಾಗಲಿ, ನಿರ್ದೇಶಕರ ಶ್ರಮಕ್ಕೆ ಒಂದು ಸಾರ್ಥಕತೆ ಸಿಕ್ಕಲಿ. ಅವರಿಬ್ಬರು ಗೆದ್ದರೆ ಇಂಥ ಟೀಮ್ 10 ಟೀಮ್ ಬಂದೇ ಬರುತ್ತೆ. ನಿಮ್ಮ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲಿರಲಿ ಅಂತ ಪ್ರಾರ್ಥಿಸ್ತೀನಿ. ನಮಸ್ಕಾರ. ಕಲ್ಯಾಣ್ ಸರ್ ಒಂದು ಚಿಕ್ಕ ವಿಷಯ ಇರ್ತೀನಿ. ಎಲ್ರಿಗೂ ನಮಸ್ಕಾರ. ಲವ್ ಸೀಸನ್ಸ್ ಕೃತ್ವಿಕ್ ಅವರು ಪ್ರಥಮ ನಿರ್ದೇಶನ, ಮುಕುಂದ್ ಅವರು ಪ್ರಥಮ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದಾರೆ. ಜೊತೆ ನಿರ್ಮಾಪಕರು ಮಂಜುನಾಥ್ ಸರ್ ಅವರು ಪ್ರಥಮ ಚಿತ್ರ ನಿರ್ಮಾಣ. ಒಂದು ಒಳ್ಳೆ ತಂಡ, ಜೊತೆಲಿ ನಾನು ಹೇಳಬೇಕಾದ್ರೆ ಒಳ್ಳೆ ನಿರ್ಮಾಪಕರು. ನನಗೆ ಸುಮಾರು ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ದಾರೆ. ಅದರಲ್ಲಿ ಅತ್ಯದ್ಭುತವಾದ ನಿರ್ಮಾಪಕರು ಒಬ್ಬರು
ನಿರ್ಮಾಪಕರು ಇಂಡಸ್ಟ್ರಿಗೆ ಬೇಕು, ಬಟ್ ಅದ್ರ ಕೊನೆಗೂ ಡಿಪೆಂಡ್ ಆಗೋದಂದ್ರೆ ಉಳಿಬೇಕಂದ್ರೆ ಚಿತ್ರ ಗೆಲ್ಬೇಕಷ್ಟೇ, ಬೇರೆ ಯಾವುದು ಮ್ಯಾಟೀರಿಯಲ್ ಕನ್ಸಿಡರ್ ಬರಲ್ಲ ಸರ್. ಜನಗಳನ್ನ ಗೆಲ್ಲಿಸ್ಬೇಕು, ಅವ್ರಿಗೆ ಇಷ್ಟ ಆದ್ರೆ ಗೆಲ್ಲಿಸ್ತಾರೆ. ಕಾದ್ ನೋಡೋಣ. ಪಿಕ್ಚರ್ ಚೆನ್ನಾಗಿ ಬಂದಿದೆ, ಒಳ್ಳೆ ಸಿನಿಮಾ ಮಾಡಿದೆ. ಕೃತ್ವಿಕ್ ನೀವು ನೋಡಿದ್ರೆ ಏನೋ ಅಂತ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಆ ಥರ ತುಂಬ ಪ್ಯಾಷನೆಟ್ ಇದ್ದಾನೆ ಅವರಿಗೆ ಸಿನಿಮಾ ಬಗ್ಗೆ. ಪ್ರತಿಯೊಂದು ನನಗೆ ಹೀಗೆ ಬೇಕಂತ ಹಠ ಮಾಡ್ತಾರೆ. ಟ್ರೇಲರ್ ತುಂಬ ತಲೆ ತಿಂದ್ರು. ಅದ್ರ ಖುಷಿ ಆಗುತ್ತೆ. ಅಂದ್ರೆ ಫಸ್ಟ್ ಟೈಮ್ ಬಂದ ಒಂದು ನಿರ್ದೇಶಕ ನನಗಿಲ್ಲ ಸರ್ ಹೀಗೆ ಬೇಕಂತಂದಾಗ ಒಂದು ಪ್ಯಾಷನ್ ಕಾಣುತ್ತೆ ಹಿಂದೆ. ನಾವು ಎಷ್ಟೇ ಅನುಭವ ಇದ್ರು, ನಾವು ಏನ್ ಮಾಡಿದ್ರು, ಇಲ್ಲ ಸರ್ ಅದು ಬೇಡ, ಇನ್ನೂ ಇದು ಬೇಕು ಅಂತಂದಾಗ ಒಂಥರ ಅವರಿಗೆ ತುಂಬಾ ಒಂದು ಜೋಶ್ ಇದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ದಿನ ನಿಂತ್ಕೊಳ್ತಾರೆ ಅಂತ ಅನ್ನೋದೊಂದು ಕಾಣುತ್ತೆ. ಅದಲ್ಲದೆ ಸಿನಿಮಾ ಸಂಗೀತ ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಪ್ರಮುಖವಾದ 4 ಹಾಡುಗಳಿದೆ. ಜೊತೆಲಿ ಒಂದು ಇಂಗ್ಲಿಷ್ ಸಾಂಗ್ ಬೇರೆ ಮಾಡಿದ್ವಿ ನಾವು. ಸಿನಿಮಾ ಫಸ್ಟ್ ಟೈಮ್ ಫುಲ್ ಫ್ಲೆಡ್ಜ್ ಇಂಗ್ಲಿಷ್ ಸಾಂಗ್ ಮಾಡಿದ್ವಿ. ಅದನ್ನ ಕ್ರಿಶ್ ಜೋಶಿ ಅಂತ ಪ್ರಪಂಚ ಡೈರೆಕ್ಟರ್ ನಮ್ಮ ಗೆಳೆಯರು ಬರೆದಿದ್ದಾರೆ. ಮಿಕ್ಕಿದ ಸಾಂಗ್ಗಳು ಇವಾಗ ನೀವು ಸ್ಕ್ರೀನಲ್ಲಿ 3 ಸಾಂಗ್ ನೋಡಿದ್ರಿ. ನೀವು ನೋಡಿದ್ರೆ ಕಲ್ಯಾಣ್ ಸರ್ ಬರೆದಂತ ಒಂದು ನಾನು ಒನ್ ಆಫ್ ದ ಇಲ್ಲಿವರೆಗೆ ನಾನು ಕಂಪೋಸ್ ಮಾಡಿದಂತ 56 ಸಿನಿಮಾಗಳನ್ನ ಮಾಡಿದ್ರಲ್ಲಿ ಇದು ಕೂಡ ನನಗೆ ತುಂಬಾ ಇಷ್ಟವಾದಂತ ಒಂದು ಹಾಡು. ಮಳೆ ಆಗೋ ಮೊದಲೇ ಒಂದು ಭೈರವಿ ರಾಗ ಇಟ್ಕೊಂಡು ಒಂದು ಪ್ಯೂರ್ ಭೈರವಿ ರಾಗದಲ್ಲಿ ಮಾಡಿದಂತ ಒಂದು ಸಾಂಗ್ ಸಿನಿಮ್ಯಾಟಿಕ್ ಆಗಿ. ಅದ್ರ ಆರ್ಕೆಸ್ಟ್ರಾ ಕೂಡ ತುಂಬಾ ಇಷ್ಟ. ಸಿನಿಮಾದ ಆರ್ಕೆಸ್ಟ್ರಾ ಫಸ್ಟ್ BGM, ಸೆಕೆಂಡ್ BGM, ಥರ್ಡ್ BGM, ಫ್ಲೂಟ್ ಬಿಟ್ಗಳು ಅದ್ಭುತವಾದ ಫ್ಲೂಟ್ ಬಿಟ್ ಇದೆ ಇದರಲ್ಲಿ ಸೆಕೆಂಡ್ BGM, ಥರ್ಡ್ BGM ಅಲ್ಲಿ. ಹಾಗೆ ಒಂದು ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ಸಾಂಗ್ ತುಂಬಾ ಆಪ್ತ ಯಾವಾಗ ಅನ್ಸುತ್ತೆ ಅಂದ್ರೆ ಇಡೀ ಆರ್ಕೆಸ್ಟ್ರಾ ತುಂಬಾ ಚೆನ್ನಾಗಿ ಅನ್ಸ್ಬೇಕು. ಅದು ನಮ್ಗೆ ನಮ್ಮ ಮನಸ್ಸಿಗೆ ಏನೋ ಮಾಡಿದ್ದೀನಿ ನಾನು ಅಂದಾಗ ಮಾತ್ರ ಅದೊಂದು ಫೇವ್ರೇಟ್ ಆಗಕ್ಕೆ ಸಾಧ್ಯ. ಹಾಗೆ ನಾನು ಇಲ್ಲಿ ಮಾಡಿರೋಂಥ ಒಂದು ನನ್ನ ಮೊದಲ ಚಿತ್ರ ಶಿವಮಣಿಯಿಂದ ಹಿಡ್ಕೊಂಡು ಮೊದಲ ಮಾತು, ಕೊಂಚ ರೇಷ್ಮೆ, ಕೊಂಚ ಹುಣ್ಣಿಮೆ, ದೇವರೇ, ಕಾರಂಜಿ, ಆನಂತರ ಇತ್ತೀಚೆಗೆ ಹಿಟ್ಟಾದಂತ ಒಂದು ಸರಳ ಪ್ರೇಮ ಕಥೆ ಹಾಡು ನೀನ್ ಯಾರಲೆ, ಅದ್ರ ಜೊತೆ ಇದನ್ನು ಸೇರಿಸ್ತೀನಿ ನನ್ನ ಪಟ್ಟಿಯಲ್ಲಿ ಒಂದು ಒಳ್ಳೆ ಸಾಂಗ್. ಅದಕ್ಕೆ ಕಾರಣ ಅಂದ್ರೆ ಪ್ರಮೋದ್ ಮರವಂತಿ ಅವರ ಸಾಹಿತ್ಯ ಕೂಡ ಅಷ್ಟು ಅದ್ಭುತವಾಗಿದೆ. ಅರ್ಮಾನ್ ಮಲಿಕ್ ಅವರು ಹಾಡ್ಬೇಕಂತ ಒಂದು ನಮ್ಮ ಕಾಂಬಿನೇಷನ್ ಲಾಸ್ಟ್ ಹಿಟ್ ಆಗಿ ಸಲುವಾಗಿ ಅರ್ಮಾನ್ ಮಲಿಕ್ ಹತ್ರ ಹಾಡಿದ್ವಿ. ಅವ್ರ ಮೆಲೋಡಿ ಕೂಡ ಸೂಟ್ ಆಗ್ತೈತಿ ವಾಯ್ಸ್ ಅವ್ರದ್ದು ಹಾಡಿನ ಮೆಲೋಡಿಗೆ. ಜೊತೆಲಿ ಈ ಹಾಡಲ್ಲಿ ಪ್ರಥಮವಾಗಿ ಪ್ರಜ್ಞಾ ಮರಾಠಿ ಅವರು ಫಸ್ಟ್ ಟೈಮ್ ಪಾದಾರ್ಪಣೆ ಮಾಡ್ತಿದ್ದಾರೆ ಪ್ಲೇಬ್ಯಾಕ್ ಸಿಂಗಿಂಗ್ಗೆ. ಅವ್ರದ್ದೊಂದು ಚಿಕ್ಕದೊಂದು ರೋಚಕ ಕಥೆ ಇದೆ. ಪ್ರಜ್ಞಾ ಮರಾಠಿ ಅವ್ರು ನನಗೆ ಡೈರೆಕ್ಟ್ ಆಗಿ ಅವ್ರು ನನಗೆ ಪರಿಚಯ, ನಾನು ಅವ್ರಿಗೆ ಪರಿಚಯ ಇಲ್ಲ. ಹುಲಿಬೀರ ಸಿನಿಮಾ ಮಾಡ್ತಾ ಇದ್ವಿ ನಾವು. ಮಲ್ಲಿಕಾರ್ಜುನ್ ಅಂತ ಮುತ್ತಲ್ಗೇರಿ ಡೈರೆಕ್ಟರ್ ಅವರು ಒಂದ್ ದಿವಸ ನನಗೆ ಕಾಲ್ ಮಾಡಿದ್ರು. ಸರ್, ನಮ್ಮ ಡೈರೆಕ್ಟರ್ ಮನೆ ಹತ್ರ ಅವ್ರ ಅಪೋಸಿಟ್ ಅವ್ರ ಫ್ರೆಂಡ್ ಇದಾರಂತವ್ರು, ಅವ್ರ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾರಂತೆ, ಅವರು ಹೆದರ್ಕೊಂಡು ಕೇಳ್ತಾ ಇದಾರೆ, ನೀವು ಒಂದು ಅವಕಾಶ ಕೊಡ್ಬೋದು ಅಥವಾ ಹಾಡ್ಸಿ ನೋಡಿ ಇಷ್ಟ. ನಮ್ಮ ಪಿಕ್ಚರ್ ಅಂದ್ರೆ ಅವ್ರು ಹುಲಿಬೀರದಲ್ಲಿ ಒಂದು ಯಾವುದೋ ಒಂದು ಸಾಂಗ್ ಹಾಡ್ಸಿ ನೋಡಿ, ಇಷ್ಟ ಆದ್ರೆ ಇಟ್ಕೊಳ್ಳಿ ಸರ್, ಇಲ್ಲಾಂದ್ರೆ ಬೇಡ ಅಂತಂದ್ರು. ಫಸ್ಟ್ ಸಿನಿಮಾದಿಂದ ನಾನು ಹೊಸ ಸಿನಿಮಾಗಳು, ನನ್ನ ಸಿನಿಮಾದಲ್ಲಿ ಹೊಸ ಸಿಂಗರ್ ಹಾಡ್ತಾ ಇದಾರೆ, ಕರ್ಸಿ ನಾನು ಖುಷಿನೇ, ಹೊಸ ಸಿಂಗರ್ ಜೊತೆ ಮಾಡಕ್ ನಂಗೆ ಯಾವತ್ತೂ ನಂಗೆ ಸಂತೋಷ ಅಂತಂದು ಹೇಳಿದೆ. ಅವ್ರು ಬಂದ್ರು, ಚೆನ್ನಾಗಿದ್ರೆ ಇಟ್ಕೊಳ್ಳೋಣ, ಅದರಲ್ಲಿ ಡೌಟೇ ಇಲ್ಲ ಅಂತ ಹೇಳಿದೆ ನಾನು ಅವರಿಗೆ. ಅವ್ರು ಕಳಿಸಿದ್ರು. ಅದ್ರಲ್ಲಿ ಒಂದ್ ಬಿಟ್ಟಿತ್ತು, ಒಂದು ಪಲ್ಲವಿ ಮಾತ್ರ ಇತ್ತು ಹುಲಿಬೀರದಲ್ಲಿ. ಪ್ರಜ್ಞೆ ಬಂದು ನಿಂತರು, ಹಾಡಕ್ ಕಲ್ತರು ಒಂದು 10-15 ನಿಮಿಷದಲ್ಲಿ. ಮೈಕಲ್ ನಿಂತ್ಕೊಂಡು ಒನ್ ಲೈನ್ ಹಾಡ್ದಾಗ ಗೊತ್ತಾಯ್ತು ನನಗೆ ಈ ಹುಡುಗಿ ಅದ್ಭುತ ಪ್ರತಿಭೆ ಇದೆ ಅಂತ. ಫುಲ್ ಪಲ್ಲವಿ ಹಾಡಿದ್ರು. ನನಗೆ ಏನ್ ಬೇಕೋ ಮ್ಯೂಸಿಕ್ ಡೈರೆಕ್ಟರ್ ನಾನು 1 ವಾರದಲ್ಲಿ ಕಾಲ್ ಮಾಡ್ತೀನಿ, ಇನ್ನೊಂದು ಸಾಂಗ್ ಇದೆ ಹಾಡಿಸ್ತೀನಿ ನಿಮಗೆ ಅಂತ. 1 ವಾರ ನಂತರ ಅವ್ರು ಬಂದ್ರು, ಈ ಸಾಂಗ್ ಹಾಡಿಸ್ವಿ, ಎಲ್ರಿಗೂ ಇಷ್ಟ ಆಯ್ತು, ಫೈನಲ್ ಅದು. ಸುಮಾರು ಪ್ಲೇಬ್ಯಾಕ್ ಸಿಂಗರ್ ನಿಮ್ದು ಎಲ್ಲ ಇರುತ್ತೆ ಸರ್, ಯಾಕೆ ಹೊಸೊಬ್ಬರಿಗೆ ಅವಕಾಶ ಕೊಡಲ್ಲ ಅಂತ ಕ್ವಶನ್ ಇರುತ್ತೆ. ಅದು ಹೇಳ್ತೀನಿ ನನ್ನ ಕಾರಣ. ಫೇಸ್ಬುಕ್ ಅಲ್ಲಿ ಎಷ್ಟು ಜನಗಳು ಸರ್ ನಾವು ಚೆನ್ನಾಗಿ ಹಾಡ್ತೀವಿ ಸರ್, ನಮಗೂ ಅವಕಾಶ ಕೊಡಿ, ಅರ್ಮಾನ್ ಮಲ್ಲಿಕೆ ಹಾಕ್ಬೇಕು, ಶ್ರೇಯಾ ಘೋಷಾಲಿ ಹಾಕಬೇಕಂತ ಕೇಳ್ತಾರೆ ನಮಗೆ. ಸರ್, ಸುಮಾರು ಜನರಿಗೆ ಕರೆದಿದ್ದೀನಿ, 1 ಲೈನ್ ಹಾಡಕ್ಕಾಗಿಲ್ಲ ಸರ್, 1 ಲೈನ್ ಕೊಟ್ಟಿದ್ದು. ಆತರ ಸರ್ ನಾನು ಇನ್ನೊಂದ್ಸರಿ ಬಂದು ಟ್ರೈ ಮಾಡ್ತೀನಿ ಸರ್ ಅಂದಾಗ ಅವ್ರು 2 ತಿಂಗಳಾದ್ರೆ ನಾನೇ ಮೆಸೇಜ್ ಹಾಕಿ ಯಾಕೆ ಎಲ್ಲಿ ಮಾಯ ಆಗಿದ್ರಿ ಅಂತ ಕೇಳಿದೆ ನಾನು. ಸರ್, ನನ್ನ ವಾಯ್ಸ್ ಸರಿ ಇಲ್ಲ, ಅದು ಕಾರಣಗಳು. ಸಿಂಗಿಂಗ್ ಇಸ್ ವೆರಿ ಟಫ್ ಜಾಬ್ ಸರ್, ಅಷ್ಟು ಈಸಿ ಅಲ್ಲ ಅದು. ಆರ್ಟಿಸ್ಟ್ ಆಗಿರಲಿ ಏನೇ ಆಗಿರಲಿ ತುಂಬಾ ಅದ್ಭುತವಾದ ಪ್ರತಿಭೆ ಬೇಕು ಸರ್. ಇವಾಗ ಕೇಳಿದ್ರೆ 3 ಕಲರ್ಗಳು ಬೇರೆ ಇತ್ತ ಅಥವಾ ಒಂದೇ ಅನಿಸ್ತಾ ಸರ್? ಸೀಸನ್ ಅಂದ್ರೆ ಪಾತ್ರಗಳಲ್ಲಿ ಸೀಸನ್, ಹಾಡಲ್ಲಿ ಸೀಸನ್ ಅಂತ ತೋರಿಸಿಲ್ಲ. ಆ ಪಾತ್ರಗಳ ಕ್ಯಾರೆಕ್ಟರ್ಗಳಲ್ಲಿ ಸೀಸನ್ ಇದೆ. ಹಾಗಾಗಿ ಅದು ಒಂದು. ಇನ್ನೊಂದು ಕಲ್ಯಾಣ್ ಸರ್ ಬರೆದಂತ ಒಂದು ಸಾಂಗ್, ನಮ್ಗೆ ಈ ಸಾಂಗ್ ಪರ್ಟಿಕ್ಯುಲರ್ ಒಂದು ಅನುಭವಸ್ಥ ಸಾಹಿತಿ ಬೇಕಂತ ನಮ್ಗೆ ಅನಿಸಿತ್ತು. ಬಣ್ಣ ಲೈಫಿನ ಬಗ್ಗೆ ಫಿಲಾಸಫಿ ಇದೆ ಲೈಫಿಂದು. ಸೊ ಇವತ್ತಿನ ಈ ಸಾಂಗ್ ಪ್ರೆಸ್ ಮೀಟ್ ಅಂತ ಏನಿದೆ, ನಾನು ಫಸ್ಟ್ ಟೈಮ್ ಇಂಥ ಒಂದು ಪ್ರೆಸ್ ಮೀಟ್ ಅಲ್ಲಿ ಭಾಗವಹಿಸ್ತಾ ಇರೋದು. ಈ ಕಾನ್ಸೆಪ್ಟ್ ಯೋಚನೆ ಮಾಡಿದ್ದಕ್ಕೆ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ಧನ್ಯವಾದ. ಯಾಕಂದ್ರೆ ನಾವು ಯೂಶುವಲಿ ಸಾಹಿತಿಗಳು ಬರ್ತೀವಿ ಪ್ರೆಸ್ ಮೀಟ್ಗೆ,
ಗಾಯಕರು ಎಲ್ಲ ಬರೋದಾಗಿರಬಹುದು, ಹಾಡಿನ ಬಗ್ಗೆ ಇಷ್ಟು ಮಾತಾಡೋಕೆ ನಮಗೆ ಸಮಯ ಇರೋದಿಲ್ಲ. ಹೆಚ್ಚಿನದಾಗಿ ಸಮಯದ ಅಭಾವ ಇರುತ್ತೆ. ಸಿನಿಮಾ ಬಗ್ಗೆ ಮಾತಾಡಬೇಕಾಗಿರುತ್ತೆ, ಪಾತ್ರಗಳ ಬಗ್ಗೆ ಮಾತಾಡಬೇಕಾಗಿರುತ್ತೆ. ಹಾಗಾಗಿ ಸಿನಿಮಾ ಬಗ್ಗೆ, ಗಾಯಕರ ಬಗ್ಗೆ, ಸಾಹಿತ್ಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟು ಸಮಯಾವಕಾಶ ಸಿಗೋದು ತುಂಬ ಕಡಿಮೆ. ಹಾಗಾಗಿ ಈ ಕಾನ್ಸೆಪ್ಟ್ ಯೋಚನೆ ಮಾಡಿದ್ದಕ್ಕೆ ಧನ್ಯವಾದ. ಇನ್ನು ನನ್ನ ಸುಕೃತ ಅಂದರೆ ನಾನು ಇವತ್ತು ಕಲ್ಯಾಣ್ ಸರ್ ಪಕ್ಕ ಕೂತಿರೋದು. ಮೇಡಮ್ ಹೇಳ್ದಂಗೆ ನಾವು ಅವರು ಚಿಕ್ಕವರಿದ್ದಾಗಲೇ ಬರೆಯೋಕ್ಕೆ ಶುರು ಮಾಡಿದ್ರು, ನಾವು ಚಿಕ್ಕವರಿದ್ದಾಗಲೇ ಅವ್ರ ಹಾಡನ್ನು ಕೇಳೋಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ಸಮಕಾಲೀನ ಥರದೇ ನಾವು ಅನ್ಕೋಬೋದು ಕಲ್ಯಾಣ್ ಸರ್ನ. ಅವರ ಎಷ್ಟೋ ಪ್ರೇಮಗೀತೆಗಳು, ಎಷ್ಟೋ ಹಾಡುಗಳು, ಬರೀ ಪ್ರೇಮಗೀತೆಗಳು ಮಾತ್ರ ಬರಲಿಲ್ಲ, ಅವರು ಎಲ್ಲ ಥರದ ಹಾಡುಗಳನ್ನು ಬರೆದ್ರು. ನಾವು ಅವರು ತುಂತುರು ಆಗಿರ್ಬೋದು, ಚಂದ್ರಮುಖಿ ಪ್ರಾಣಸಖಿ ಆಗಿರ್ಬೋದು, ನಮ್ಮ ಪ್ರೀತಿಯ ರಾಮ ಆಗಿರಬಹುದು, ಎಲ್ಲ ಹಾಡುಗಳನ್ನು ಕೇಳಿರ್ತೀವಿ. ನನಗೆ ಇತ್ತೀಚೆಗೆ ನನಗೆ ಬೆರಗಿನಿಂದ ಅವರನ್ನು ನೋಡುವಂತೆ ಮಾಡಿದಂಥ ಒಂದು ಹಾಡು ಅಂದರೆ ಅಸುರ ಸಿನಿಮಾದಲ್ಲಿ ಒಂದು ಹಾಡಿದೆ, ಕರುಣೆ ಇಲ್ಲದ ಧರಣಿಯ ಕಂಡೆ ಅಂತ. ನೀವು ಮುಂಚೆ ಕೇಳಿರ್ತೀರ. ಇವತ್ತು ಒಂದ್ಸತಿ ಸುಮ್ಮನೆ ಹೆಡ್ಫೋನ್ ಹಾಕ್ಕೊಂಡು, ಅದು ಒಂದೇ ಟ್ಯೂನಲ್ಲಿದೆ, ಬಟ್ ಒಂದೇ ಪ್ಯಾಟರ್ನಲ್ಲಿದೆ, ನೀವು ಹಾಡನ್ನು ಕೇಳಿ ನಿಮಗೆ ರೋಮಾಂಚನ ಖಂಡಿತವಾಗ್ಲೂ ಆಗುತ್ತೆ. ಅಂದರೆ ಸಂಪೂರ್ಣ ಜೀವನದ ಒಂದು ಸಾರವನ್ನು ಹೇಳುವಂಥ ಒಂದು ಹಾಡದು. ಅದು ಬಿಟ್ಟರೆ ಇನ್ನು ನನಗೆ ಬಹುಶಃ ಸಂಗೀತಕ್ಕೆ ಎಂಥ ಶಕ್ತಿ ಇದೆ ಅಂದರೆ, ಪ್ರೀತಿ ಮೂಡಿಸೋದಾಗಿರ್ಬೋದು, ಪ್ರೀತಿಯಲ್ಲಿ ಅವ್ರನ್ನ ನೆನಪಿಸೋದಾಗಿರ್ಬೋದು, ಎಲ್ಲ ಶಕ್ತಿ ಇದೆ. ಆದರೆ ಒಂದು ಹಾಡು ಎಷ್ಟೋ ಜನ ಸೋತವರಿಗೆ ಗೆದ್ದು ನಿಲ್ಲುವಂಥ ಒಂದು ಸ್ಫೂರ್ತಿಯನ್ನು ಕೊಟ್ಟಿದೆ. ಈವನ್ ನನಗೂ ಕೂಡ ಹಾಗೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅಂತ ಹೋದವ್ರನ್ನ ಮತ್ತೆ ವಾಪಸ್ ಜೀವನದ ಪಥಕ್ಕೆ ತಂದು ನಿಲ್ಲಿಸುವಂಥ ಹಾಡಂದರೆ ಅರಳುವ ಹೂಗಳೇ. ಸೊ ಈ ಹಾಡನ್ನ ನೀವು ಯಾವಾಗಲೇ ಕುಕ್ಕಿದ್ರು ಕೂಡ ಒಂದು ಸತಿ ಈ ಹಾಡನ್ನು ಕೇಳಿ, ನೀವು ಮತ್ತೆ ನಮ್ಮಲ್ಲಿ ಒಂದು ಜೀವನ ಚೈತನ್ಯವನ್ನು ಮೂಡಿಸುವಂಥ ಹಾಡು ಅಂತ ಎಷ್ಟೋ ಹಾಡನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ ಕಲ್ಯಾಣ್ ಸರ್. ಹಾಗೆ ನೀವು ಹೇಳಿದ್ರಿ ಅಂದರೆ, ನೀವೆಲ್ಲ ಎಳ್ಕೊಂಬಂದು ರಥದಲ್ಲಿ ನಾವೀಗ ನಿಧಾನಕ್ಕೆ ಕೈ ಜೋಡಿಸ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ನಮ್ಮ ಸಾಹಿತ್ಯದ ಏನೊಂದು ಪೀಳಿಗೆ ಇದೆ, ಸಾಹಿತ್ಯದ ಏನೋ ಒಂದು ಲೆಗೆಸಿ ಅಂತ ಏನು ಹೇಳ್ತೀವಿ, ಅದನ್ನೆಲ್ಲ ಇವರು ಕಾಪಾಡ್ಕೊಂಡು ಬಂದವರು. ಕಲ್ಯಾಣ್ ಸರ್ ನನಗೆ, ನಾನು ವೀರ್ ಸರ್ ಹೇಳ್ದಂಗೆ, ನಾನು ಅವತ್ತೆಲ್ಲೋ ಕಾರಲ್ಲಿ ಹೋಗ್ತಿದ್ದೆ, ಸಡನ್ನಾಗಿ ಕಲ್ಯಾಣ್ ಸರ್ ಯಾವಾಗ ಫೋನ್ ಮಾಡಿ ಮಾತಾಡೋದು. ನನಗೆ ಯಾವುದೋ ಒಂದು ಸಿನಿಮಾದ ಸಾಲು ಇಷ್ಟ ಆದರೆ ನನಗೆ ಫೋನ್ ಮಾಡಿ ಇದು ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕಿಂತ ಪ್ರೇರಣೆ ಬೇಕಾ ಅನ್ಸುತ್ತೆ ನನಗೆ. ಈ ಮಳೆಯಾಗೋ ಮೊದಲೇ ಕೇಳಿದಾಗಲೂ ನನಗೆ ಕಾಲ್ ಮಾಡಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳಿದ್ರು. ಅಂದರೆ ನಾನು ಕಲ್ಯಾಣ್ ಸರ್ ಹೇಳಿದೆ, ಸರ್ ನಾನು ಈ ಥರ ನಿಮಗೆ ಹಾಡು ಕೇಳಿದಾಗ, ಲೈನ್ಸ್ ಇಷ್ಟ ಆದಾಗೆಲ್ಲ ಕಾಲ್ ಮಾಡಬೇಕು ಅಂದರೆ ಪ್ರತಿದಿನ ಒಂದು 10 ಕಾಲ್ ಮಾಡಬೇಕಾಗುತ್ತೆ ಸರ್ ಅಂತ ಹೇಳಿದೆ. ಸೊ ಥ್ಯಾಂಕ್ ಯು ಕಲ್ಯಾಣ್ ಸರ್. ಆ್ಯಂಡ್ ನಾವು ಕೆಲಸ ಮಾಡಿರೋ ಸಿನಿಮಾಗಳಲ್ಲಿ ಈ ರೀತಿ ಕಲ್ಯಾಣ್ ಸರ್ ಆಗಿರ್ಬೋದು, ನಾಗೇಂದ್ರ ಪ್ರಸಾದ್ ಅವರು, ಜಯಂತ್ ಸರ್, ಇವರೆಲ್ಲ ಕೆಲಸ ಮಾಡಿದಾಗ ನನಗೆ ತುಂಬ ಖುಷಿ ಆಗೋದೇನೆಂದರೆ, ಈ ಥರದ ಕಾರ್ಯಕ್ರಮಗಳಲ್ಲೆಲ್ಲ ಅವ್ರು ಸಿಗ್ತಾರೆ, ಅವ್ರ ಆಶೀರ್ವಾದ ಪಡ್ಕೋಬಹುದು, ಅವರಿಂದ ಎಲ್ಲೋ ಒಂದಿಷ್ಟು ಸ್ಫೂರ್ತಿಯ ಮಾತುಗಳನ್ನು ನಾವು ಕೇಳ್ಬೋದು ಅನ್ನೋದು ಒಂದು. ಇನ್ನೊಂದು, ಸಿನಿಮಾ ಪರದೆ ಮೇಲೆ ಸಾಹಿತ್ಯ ಅಂತ ಬಂದಾಗ ಕೆ ಕಲ್ಯಾಣ್, ನಾಗೇಂದ್ರ ಪ್ರಸಾದ್, ಅದ್ರ ಜೊತೆಗೆ ನಮ್ಮ ಹೆಸರುಗಳನ್ನು ನೋಡಿದಾಗ ಆಗೋ ಒಂದು ಖುಷಿ ಇದೆಯಲ್ಲ. ಮೇಡಮ್ ಹೇಳಿದಂಗೆ ಕ್ಯಾಸೆಟ್ ಬಂದಾಗ ನಾವು ಹಿಂದ್ಗಡೆ ತಿರುಗಿಸಿ ನೋಡಿದಾಗ ಸಾಹಿತ್ಯ ಕೆ ಕಲ್ಯಾಣ್, ಸಾಹಿತ್ಯ ಹಂಸಲೇಖ, ಸಾಹಿತ್ಯ ಕವಿರಾಜ್, ಈ ಥರ ಎಲ್ಲ ನೋಡಿ, ಆ ಥರ ಒಂದು ಸಮಯದಿಂದ ಹಿಡಿದು ಈಗ ಅವರ ಹೆಸರು ಜೊತೆ ನಮ್ಮ ಹೆಸರನ್ನ ನೋಡೋದು ತುಂಬ ದೊಡ್ಡ ಖುಷಿಯ ವಿಚಾರ ಅದು. ಹಾಗಾಗಿ ಅದು ಈ ಸಿನಿಮಾದಲ್ಲಿ ಕಲ್ಯಾಣ್ ಸರ್ ಜೊತೆ ಒಂದಿಷ್ಟು ಸಮಯ ಕಳೆಯುವಂಥ, ಮತ್ತೆ ಅವ್ರ ಜೊತೆ ಮಾತಾಡುವಂಥ, ಅವ್ರ ಜೊತೆ ಒಡನಾಡುವಂಥ ಸಂದರ್ಭ ಸೃಷ್ಟಿಯಾಗಿದ್ದಕ್ಕೆ ಧನ್ಯವಾದ ಸಂಪೂರ್ಣ ತಂಡಕ್ಕೆ. ಇನ್ನು ಮಳೆಯಾಗೋ ಮೊದಲೇ ಹಾಡಿನ ಬಗ್ಗೆ ಹೇಳಬೇಕು ಅಂದರೆ, ಸೊ ಇಲ್ಲಿ ಮಳೆಯಾಗೋ ಮೊದಲೇ ಅಂತ ನಾನು ಸಾಲನ್ನು ತರೋದಕ್ಕೂ ಒಂದು ಸಣ್ಣ ಕಥೆ ಇದೆ. ಒಂದು ಪರಮಪದ ಅಂತ ಒಂದು ತಂಡ ಇದೆ, ಸಂಗೀತದ ತಂಡ. ಅವರು ಪ್ರತಿ ತಿಂಗಳು ಕೂಡ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಒಂದಿಷ್ಟು ಸಾಹಿತಿಗಳದ್ದಾಗಿರ್ಬೋದು ಅಥವಾ ಗಾಯಕರದ್ದಾಗಿರ್ಬೋದು, ಸಂಗೀತ ನಿರ್ದೇಶಕರು, ಭಾವಗೀತೆಗಳು, ಈ ರೀತಿಯ ಹಾಡುಗಳನ್ನ ಅಥವಾ ಸಿನಿಮಾ ಒಂದಿಷ್ಟು ಹಾಡುಗಳನ್ನ ಒಂದು ಕಾನ್ಸೆಪ್ಟ್ ಮಾಡಿ ಅದ್ರ ಮೇಲೆ ಹಾಡ್ತಾ ಇರ್ತಾರೆ. ಅದರಲ್ಲಿ ತುಂಬಾ ಜನ ಸಂಗೀತಾಸಕ್ತರು ಬರ್ತಾರೆ. ನಾನು ಒಂದ್ಸತಿ ಅದಕ್ಕೆ ಕಾರ್ಯಕ್ರಮಕ್ಕೆ ಹೋದಾಗ ಅದರಲ್ಲಿ ಇದ್ದಂಥ ಕಾನ್ಸೆಪ್ಟ್ ಅಂದರೆ ಮಳೆ ಬರುವ ಹಾಗಿದೆ ಅಂತ ಕಾನ್ಸೆಪ್ಟ್. ಅಲ್ಲಿ ಎಲ್ಲ ಮಳೆಯ ಹಾಡುಗಳನ್ನ, ಈಗ ತುಂತುರುವಿಂದ ಹಿಡಿದು ಮುಂಗಾರು ಮಳೆ ಆಗಿರ್ಬೋದು, ಒಂದು ಮಳೆ ಬಿಲ್ಲು ಆಗಿರ್ಬೋದು, ಜಯಂತ್ ಸರ್ ಬರೆದಂಥ ಇದು ಮಳೆ ನಿಂತು ಹೋದ ಮೇಲೆ ಆಗಿರ್ಬೋದು, ಈ ರೀತಿ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದಾರೆ. ನಾನು ಮುಂದ್ಗಡೆ ಸೀಟಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀನಿ. ನನಗೆ ನಂದು ಯಾವ್ದಿದೆ ಮಳೆ ಹಾಡು ಅಂತ ನಾನು ಯೋಚನೆ ಮಾಡಿದಾಗ, ನನಗೆ ಮಳೆ ಹಾಡುಗಳನ್ನ ಬರೆಯುವಂಥ ಅವಕಾಶ ಸಿಕ್ಕೇ ಇಲ್ವಲ್ಲ ಇಲ್ಲಿವರೆಗೂ. ಆಮೇಲೆ ನನಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಅವಕಾಶ ಮಾಡ್ಕೋಬೇಕಿತ್ತೆಲ್ಲೋ ನಾನು, ಯಾಕಂದ್ರೆ ಮಳೆಗೂ ಪ್ರೀತಿಗೂ ತುಂಬಾ ಒಂದು ಹತ್ತಿರದ ಸಂಬಂಧ ಅಂತ. ಹಾಗಾಗಿ ನಾನು ಅವಾಗ ಯೋಚನೆ ಮಾಡಿದೆ. ಅದೇ ಟೈಮಲ್ಲಿ ನನಗೆ ಈ ಹಾಡು ಕೈಯಲ್ಲಿತ್ತು. ಸೊ ಇದರಲ್ಲಿ ಹೇಗೂ ಲವ್ ಸೀಸನ್ಸ್ ಅಂತ ಇದೆ, ಯಾಕೆ ನಾನು ಮಳೆಯಿಂದ ಯಾಕೆ ಶುರು ಮಾಡಬಾರ್ದು ಅಂತ ನನಗೆ ಯೋಚನೆ ಬಂದಾಗ ಶುರುವಾಗಿದೆ. ಮಳೆಯಾಗೋ ಮೊದಲೇ ಕೊಡೆ ಹಿಡಿದು ಬರುವೆ, ನಗು ಮುಗಿಯುವ ಮೊದಲೇ ಹೊಸ ಖುಷಿಯ ತರುವೆ ಅಂತ. ಸೊ ಅದು ಆ ಟ್ಯೂನ್ ಎಷ್ಟು ಅದ್ಭುತವಾಗಿತ್ತು ಅಂದರೆ, ಅದು ಬರೆಸ್ಕೋತಾ ಹೋಯಿತು. ನಾನು ಪಲ್ಲವಿಗೆ ಇನ್ನೊಂದು 2 ಆಪ್ಷನ್ ಕೊಟ್ಟಿದ್ದೆ, ಬಿಟ್ಟರೆ ಚರಣ ಎಲ್ಲದೂ ಕೂಡ ಒಂದೇ ವರ್ಷನಲ್ಲೇ ಓಕೆ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ವೀರ್ ಸರ್, ಇಂಥ ಅದ್ಭುತವಾದ ಟ್ಯೂನ್ ಕೊಟ್ಟಿದ್ದಕ್ಕೆ. ಅದನ್ನು ಅಷ್ಟೇ ಚಂದವಾಗಿ ಅರ್ಮಾನ್ ಮಲಿಕ್ ಅವರು ಹಾಡ್ತಾರೆ, ಹಾಗೆ ಪ್ರಜ್ಞಾ ಮರಾಠಿ ಅವರು ಹಾಡ್ತಾರೆ. ನಾನು ಈಗ ಫಸ್ಟ್ ಕೇಳಿದೆ, ಸರ್ ಶ್ರೇಯಾ ಘೋಷಾಲ್ ಹಾಡಿರೋದಾ ಅಂತ. ಇವನ್ ಅರ್ಮಾನ್ ಮಲಿಕ್ ಅವರು ಹೇಳಿದ್ರಂತೆ, ಯಂಗ್ ಏಜ್ ಶ್ರೇಯಾ ಘೋಷಾಲ್ ವಾಯ್ಸ್ ಥರ ಕೇಳ್ತಿದೆ ಇದು ಅಂತ. ಸೊ ತುಂಬ ಒಳ್ಳೆ ಭವಿಷ್ಯ ಇದೆ ನಿಮಗೆ, ಒಳ್ಳೇದಾಗಲಿ.
ಸೊ ಸಂಪೂರ್ಣ ತಂಡಕ್ಕೆ ಒಳ್ಳೆಯದಾಗಲಿ. ಒಂದು ವೀರ್ ಸರ್ ಹೇಳ್ದಂಗೆ ಅದ್ಭುತವಾದ ನಿರ್ಮಾಪಕರು, ಇವನ್ನೆಲ್ಲ ಉಳಿಸಿ ಬೆಳೆಸುವಂಥ ಒಂದು ಕಾರ್ಯ ನಮ್ಮಿಂದ ಆಗಬೇಕು. ಈ ಸಂಗೀತ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಸಂಗೀತಕ್ಕೆ ಏನೇನು ಪ್ರೋತ್ಸಾಹ ಬೇಕು ಮಾಧ್ಯಮ ಮಿತ್ರರಾಗಿ ನೀವೆಲ್ಲರೂ ಕೊಡಿ ಅಂತ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ.